ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪುಷ್ಪಕ್ ಸರ್ ಹತ್ರ ಮಾತಾಡ್ದು ಆಮೇಲೆ ಇರ್ಲಿ. ನಾವ್ಯಾಕ್ ಧ್ರುವ ಅವ್ರ ಹತ್ರ ಹೋಗಿ ಅವ್ರ ಮನ್ಸ್ ಬದಲಾಯಿಸಿ ಕೆಲ್ಸ ಕರ್ಕೊಂಡ್ ಬರ್ಬಾರ್ದು? ಅವ್ರೇನ್ ಕೆಲ್ಸ ಬಿಟ್ಟಿದಾರಷ್ಟೇ, ಊರ್ ಬಿಟ್ಟು ಹೋಗಿಲ್ವಲ್ಲ. ಹೆಂಗಾದ್ರೂ ಮಾಡಿ ಅವ್ರನ್ನ ಒಪ್ಸಿ ಅವ್ರ ಮನ್ಸ್ ಬದಲಾಯಿಸಿ ಕೆಲ್ಸ ಕರ್ಕೊಂಡ್ ಬರೋಣ. ಏನಂತೀರಾ? ಮೈನಾ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿನ್ನೆ ಅವನ ಹತ್ರ ಅಷ್ಟೆಲ್ಲ ಕೇಳ್ಕೊಂಡ್ರು ಅವ್ನ ಮಾತ್ ಕೇಳಲಿಲ್ಲ. ಈಗ ಮತ್ತೆ ಹೋಗಿ ಕೇಳಿದ ತಕ್ಷಣ ಅವ್ನ ಒಪ್ಕೊಂಡ್ಬಿಡ್ತಾನ? ಹಾಗಂತ ಸುಮ್ನೆ ಬಿಡಕ್ಕಾಯ್ತದ ಅಕ್ಕ? ನಿನ್ನೆ ಅವ್ರ ಮನಸ್ಥಿತಿ ಹೇಗಿತ್ತೋ ಏನೋ, ಅದಕ್ಕೆ ಒಪ್ಕೊಂಡಿಲ್ಲ. ನಾವ್ ಹೋಗಿ ಮಾತಾಡೋಣ, ಒಪ್ಸೋಣ. ಒಪ್ಪಿದ್ರು ಒಪ್ಕೋಬಹುದು. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ಪ್ರಯತ್ನ ಪಡ್ಬೋದು. ಹಾಗಾದ್ರೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣವಾ? ಹಾ ಮೈನಾ, ಹಂಗಿದ್ರೆ ನಾನು ಬರ್ತೀನಿ. ಧ್ರುವಂಗ್ ಹೆಂಗಾದ್ರೂ ಮಾಡಿ ಕೈಕಾಲ್ ಬಿದ್ದಾದ್ರೂ ಕರ್ಕೊಂಡ್ ಬರೋಣಂತ. ಆನಂದ, ನೀನು ಬರ್ತೀನಿ ನಮ್ ಜೊತೆ? ಇಲ್ಲ ಇಲ್ಲ, ನಾನ್ ಬರಲ್ಲ. ಯಾಕೆ? ಯಾಕೆ ಅಂತ ನಿನಗೆ ಗೊತ್ತಲ್ವಾ ಜಯಂತಿ? ಅವ್ನು ಒಂದ್ಸರಿ ನಿರ್ಧಾರ ಮಾಡಿದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ನಿರ್ಧಾರದಿಂದ ಅವನು ಹೊರಗಡೆ ಕರ್ಕೊಂಡ್ ಬರೋದು ತುಂಬಾ ಕಷ್ಟ ಜಯಂತಿ. ಕಷ್ಟ ತಾನೆ, ಅಸಾಧ್ಯ ಏನಲ್ವಲ್ಲ? ಹೌದು ಮೈನಾ, ಅದು ಅಸಾಧ್ಯನೇ. ಇಂಥ ದೊಡ್ಡ ನಿರ್ಧಾರ ತಗೊಂಡಿರ್ತಾನೆ ಅಂದ್ರೆ ಅದ್ರ ಹಿಂದೆ ಅವನು ಎಷ್ಟು ಸರಿ ಯೋಚನೆ ಮಾಡಿರ್ತಾನೆ ಅಂತ ನೀನ್ ಯೋಚನೆ ಮಾಡು. ಸುಮ್ನೆ ಇವೆಲ್ಲ ವ್ಯರ್ಥ ಪ್ರಯತ್ನ ಮಾಡೋದ್ ಬಿಟ್ಟು ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ. ಆನಂದ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಧ್ರುವ ವಾಪಸ್ ಕೆಲ್ಸಕ್ ಬರ್ಬೇಕು ಅನ್ನೋ ಆಸೆ ನಿನ್ಗಿಲ್ವಾ? ಸ್ವಲ್ಪ ಸಮಾಧಾನ ಜಯಂತಿ. ಆ ವಿಚಾರ ಬಂದ್ರೆ ನಿಮ್ಗೆಲ್ರಿಗಿಂತ ಜಾಸ್ತಿ ನನ್ಗೆ ಇದೆ ಅವ್ನ್ ಕೆಲ್ಸಕ್ ಬರ್ಬೇಕು ಅಂತ. ಆದ್ರೆ ಏನ್ ಮಾಡೋದು, ಅವನೊಬ್ಬ ಹಠವಾದಿ. ಒಂದ್ಸರಿ ಡಿಸೈಡ್ ಮಾಡಿದ್ರೆ ಅದರಿಂದ ಹೊರಗ್ ಬರೋದು ತುಂಬಾ ಕಷ್ಟ. ಅದ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಆನಂದಣ್ಣ, ನಾನು ಹಠವಾದಿನೇ. ನಾನೇನಾದ್ರೂ ಕೆಲ್ಸ ಹಿಡಿದ್ರೆ ಅದ್ ಮುಗಿಯೋ ಗಂಟ ಬಿಡಕ್ಕಿಲ್ಲ. ಅವ್ರದ್ ಹೇಗ್ ವಾಪಸ್ ಬರಕಿಲ್ವೋ ನಾನು ನೋಡೇ ಬಿಡ್ತೀನಿ. ಅಯ್ಯೋ, ಕೃಷ್ಣವೇಣಿ, ಸಾರಿ ಕಣೆ. ನಾನೇನು ನೀನ್ ಇಷ್ಟೊಂದು ಕಷ್ಟದಲ್ಲಿ ಇದೆಯಲ್ಲ ಅಂತ ಈ ಆ್ಯಪಲ್ಲಿ ಲೋನ್ ತಗೊಳಕ್ ಹೇಳಿದೆ. ಆದ್ರೆ ಅದರಿಂದ ನಿನ್ಗೆ ಇಷ್ಟೊಂದು ಸಮಸ್ಯೆ ಆಗತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನೀನೇನ್ ಮಾಡಕ್ಕಾಗತ್ತೆ ಬಿಡು, ಎಲ್ಲ ನನ್ನ ಹಣೆ ಬರ. ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಅವ್ನ ನಂಬರ್ನ ಬ್ಲಾಕ್ ಮಾಡಿದ್ದೀನಿ. ಯಾವುದೋ ಆರ್ಡರ್ ಬಂತು ಅನ್ಸುತ್ತೆ. ಹಲೋ, ನಾನು ಕುಶಾಲ್ ಅಂತ. ನಿಮ್ ಪಕ್ಕದಲ್ಲಿರೋ ಕೃಷ್ಣವೇಣಿಗೆ ಫೋನ್ ಕೊಡ್ತೀರಾ? ಕುಶಾಲ್ ಅಂತನಾ? ಯಾರ್ ನೀವು? ನಾನ್ ಯಾರು ಅಂತ ನಿಮ್ ಫ್ರೆಂಡ್ಗೆ ಚೆನ್ನಾಗ್ ಗೊತ್ತು. ಫೋನ್ ಕೊಡಿ ಮೇಡಮ್. ಅವಳಿಲ್ಲ. ಹೌದಾ? ನಿಜವಾಗ್ಲೂ ಇಲ್ವಾ? ಪ್ರಾಮಿಸ್, ಅವಳಿಲ್ಲ. ಓಕೆ. ಈಗ ನಿಮ್ ಮೊಬೈಲ್ಗೊಂದು ಫೋಟೋ ಬಂದಿದೆ. ಅದನ್ನ ನೋಡಿದ್ರೆ ಕೃಷ್ಣವೇಣಿ ಎಲ್ಲಿದ್ರೂ ಓಡ್ ಬರ್ತಾಳೆ. ಛೀ, ಕೃಷ್ಣವೇಣಿ, ಇಲ್ಲಿ ನೋಡು. ನಾನೇ ಅವನಿಗೆ ಫೋನ್ ಮಾಡ್ತೀನಿ. ಹಲೋ ಮೇಡಮ್, ಏನ್ ನಮ್ನ ಬ್ಲಾಕ್ ಮಾಡ್ಬಿಟ್ಟಿದ್ರಿ? ನೋಡಿದ್ರಾ ಹೆಂಗೆ ನಿಮ್ ಕೈಲೇ ಅನ್ಬ್ಲಾಕ್ ಮಾಡಿಸ್ದೆ ಅಂತ? ಏನೋ ಇದೆಲ್ಲ? ಜಸ್ಟ್ ಸ್ಯಾಂಪಲ್. ಈಗ ನಾನು ಹೇಳಿದಕ್ಕೆ ನೀನು ಒಪ್ಕೊಂಡಿಲ್ಲ ಅಂದ್ರೆ ಈಗ ಒಬ್ಳು ನಂಬರ್ಗೆ ಬಂದಿರೋ ಫೋಟೋ ನಿನ್ ಕಾಂಟ್ಯಾಕ್ಟ್ ಅಲ್ಲಿರೋ ಎಲ್ಲರೂ ನಂಬರ್ಗೂ ಹೋಗುತ್ತೆ. ನಿನ್ನಂತವ್ರನ್ನೆಲ್ಲ ಆ ದೇವ್ರು ಸುಮ್ನೆ ಬಿಡೋದಿಲ್ಲ ಕಣೋ ಪಾಪಿ. ನೀನಂತೂ ನರ್ಕಕ್ಕೆ ಹೋಗೋದು. ಮೈ ಡಿಯರ್ ಕೃಷ್ಣವೇಣಿ, ಅದೆಲ್ಲ ಸತ್ ಮೇಲ್ ಮಾತು. ಬದುಕಿರುವಾಗ ಸ್ವರ್ಗ ನೋಡ್ಬೇಕಲ್ವಾ? ಯಾಕೋ ನನ್ನನ್ನು ಹೀಗೆ ಕಾಡ್ತಿದ್ಯಾ? ನಮ್ಮಂತ ಮರ್ಯಾದಸ್ತ್ರ ಹೆಣ್ಮಕ್ಳನ್ನ ಯಾಕೋ ಅಯ್ಯೋ ಅನ್ನಿಸ್ತಿದ್ಯಾ? ನೀನಂತೂ ನಾಶ ಆಗೋಗ್ತೀಯ. ಹೆಣ್ಮಕ್ಳಿಗೆ ಅಯ್ಯೋ ಅನ್ಸುವಾಗ
ಅದ್ರಲ್ಲಿ ಸಿಗೋ ರುಚಿನೇ ಬೇರೆ. ಹೌದಾ? ಇರು, ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವ್ರು ನಿನಗೆ ಚೆನ್ನಾಗಿ ರುಚಿ ತೋರಿಸ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು. ನೀನ್ ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ನನ್ನ ಮೇಲೆ ಆಕ್ಷನ್ ತಗೊಳ್ಳೋ ಅಷ್ಟರಲ್ಲಿ ನಿನ್ ಫೋಟೋನ ಎಲ್ರಿಗೂ ಹಂಚಿರ್ತೀನಿ. ನಿನ್ ಲಿಸ್ಟಲ್ಲಿ ಮೊದಲನೇ ನಂಬರ್ ಯಾರ್ಯಾರ್ದಿದೆ? ಓಕೆ. ಓ, ಯಾರೋ ಧ್ರುವ ಅಂತಿದೆ. ಕಳಿಸ್ಲಾ? ದಯವಿಟ್ಟು ಹಾಗೆ ಮಾಡಬೇಡ. ದಯವಿಟ್ಟು ಕಳಿಸ್ಬೇಡ ಅವ್ರಿಗೆ. ಬೇಡ ಬಿಡಿ, ಪಾಪ ಹುಡುಗರು ಮುಂದೆ ನಿನ್ ಮರ್ಯಾದೆ ಈಗಲೇ ಯಾಕೆ ತೆಗಿಬೇಕು? ಅದನ್ನ ಸೆಕೆಂಡ್ ಲೆವೆಲ್ ಟ್ರೀಟ್ಮೆಂಟ್ ಅಂತ ಇಟ್ಕೊಳ್ಳೋಣ. ಈಗ ಹುಡುಗಿಯರಿಗೆ ಮಾತ್ರ ಕಳಿಸ್ತೀನಿ. ಲಿಸ್ಟಲ್ಲಿ ಇನ್ನು ಬೇರೆ ಯಾರ್ಯಾರಿದ್ದಾರೆ? ಹೇ ಮೈನಾ, ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೀನಿ ಅಂತ ನನ್ನನ್ನು ಹೀಗೆ ಗೋಳು ಇಟ್ಕೊಳ್ತಾ ಇದೆಯಾ? ನೋಡು, ನಾನು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ನೀನು ಎಷ್ಟೇ ಕೇಳ್ಕೊಂಡ್ರು ನನ್ನ ಪ್ರಾಣ ಹೋದ್ರೂ ನಾನಂತ ಕೆಲಸ ಮಾಡೋದಿಲ್ಲ. ನಾನು ಅಷ್ಟೇ ಅಂದ್ಕೊಂಡ್ ಕೆಲ್ಸನ ಮಾಡದೆ ಬಿಡವನೇ ಅಲ್ಲ. ಈಗ್ಲೂ ನೀನ್ ನಾನು ಹೇಳೋ ಮಾತು ಕೇಳಿಲ್ಲ ಅಂದ್ರೆ ಲಿಸ್ಟಲ್ಲಿ ಅವರು ಇವರು ಅಂತೆಲ್ಲ ಹುಡ್ಕಲ್ಲ, ಹೋಲ್ಸೇಲ್ ಆಗಿ ಎಲ್ರಿಗೂ ಕಳಿಸ್ಬಿಡ್ತೀನಿ. ಇಡೇ ಫೋನ್ನ. ಹಲೋ, ಕೃಷ್ಣವೇಣಿ, ಏನಾಯ್ತೆ? ಏನ್ ಹೇಳ್ದ ಅವನು? ನನ್ನ ಹಾಸ್ಟೆಲ್ ಮೇಟು ಮೈನಾ ಅಂತ, ಅವಳಿಗೆ ಈ ದರಿದ್ರನ ಕಳಿಸ್ಬಿಟ್ಟಿದ್ದಾನೆ ಕಣೆ. ಅವಳೇನಾದ್ರೂ ಇದನ್ನ ನೋಡ್ಬಿಟ್ರೆ, ಅವಳಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವಳು ಮಾತ್ರ ಸುಮ್ಮನೆ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಅವಳು ಮಾತ್ರ ಈ ಫೋಟೋ ನೋಡಬಾರ್ದು, ಅವಳಿಗೆ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು. ಇಲ್ಲ ಅಂತಂದ್ರೆ ದೊಡ್ಡ ಸಮಸ್ಯೆನೇ ಆಗ್ಬಿಡುತ್ತೆ ಕಣೆ. ಮತ್ತೇನ್ ಮಾಡೋದು ಇವಾಗ? ಮೆಸೇಜ್ ಹೋದ್ಮೇಲೆ ಅವಳು ನೋಡ್ದೇ ಇರ್ತಾಳ? ಇಲ್ಲ, ಅವಳು ಈ ಫೋಟೋ ನೋಡಿರಲ್ಲ. ಯಾಕಂದ್ರೆ ಅವಳು ಕೆಲಸ ಮಾಡೋ ಜಾಗದಲ್ಲಿ ಸಂಜೆವರೆಗೂ ಫೋನ್ ಯೂಸ್ ಮಾಡೋ ಹಾಗಿಲ್ಲ. ಹೇಗಾದ್ರೂ ಮಾಡಿ ಆ ದೇವ್ರ ದಯೆಯಿಂದ ಅವಳು ಈ ಫೋಟೋ ನೋಡಿಲ್ಲ ಅಂದ್ರೆ ಅಷ್ಟೇ ಸಾಕು.